ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸೂರ್ಯ. ನಾನು ಶೇರ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡಿ ಹಣ ಗಳಿಸುವುದರ ಬಗ್ಗೆ ಹೇಳಲು ಬಂದಿದ್ದೀನಿ. ಇವತ್ತು ಪ್ರತಿಯೊಬ್ಬರಿಗೂ ಹಣದ ಅವಶ್ಯಕತೆ ತುಂಬಾ ಇದೆ. ಮಕ್ಕಳು ಸ್ಕೂಲ್ ಫೀಸು, ಮಕ್ಕಳು ಸ್ಕೂಲ್ ಡೊನೇಷನ್, ಯೂನಿಫಾರ್ಮು, ಹೀಗೆ ದಿನನಿತ್ಯದ ಬಳಕೆಗಳು, ವಸ್ತುಗಳಂತೆ ತುಂಬಾ ಖರ್ಚಿರುತ್ತೆ. ಆದ್ದರಿಂದ ನೀವು ವೃತ್ತಿ ಜೊತೆಗೆ ಪ್ರವೃತ್ತಿ ಬೆಳೆಸ್ಕೊಳ್ಳಿ. ಅಂದರೆ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹಣ ಗಳಿಸಿ, ಅದು ವಿಡಿಯೋ ನೋಡಿ ವಿಷಯ ತಿಳ್ಕೊಳ್ಳಿ, ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನಾನು ಈ ಶನಿವಾರ ಭಾನುವಾರ ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಏನೂ ತಿಳ್ಕೊಂಡಲೇ ಇರೋರಿಗೆ ನಿಮಗೆ ತುಂಬಾ ಚೆನ್ನಾಗೇ ಅರ್ಥ ಆಗೋ ಥರ ಒಂದು ಒಳ್ಳೆ ಬೇಸಿಕ್ ನಾಲೆಡ್ಜಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಆ ವಿಡಿಯೋ ನೋಡಿ. ಆ ವಿಡಿಯೋ ಬಗ್ಗೆ ನಿಮ್ಗೆ ಯಾರ್ಯಾರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡು ಹೋಗುತ್ತೆ, ದುಡ್ಡು ಕಳ್ಕೊತೀವಿ ಅಂತ ಯಾರ್ಯಾರಿಗೆ ಅನಿಸಿರುತ್ತೋ, ಸೊ ಆ ವಿಡಿಯೋನ ನೋಡ್ಬೋದು. ಆ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಹೇಳಿರ್ತೀನಿ ಯಾವ್ದು ಸೇಫ್ಟಿ ಟ್ರೇಡು, ಯಾವುದು ರಿಸ್ಕಿ ಟ್ರೇಡ್ ಅಂತ. ಆ ವಿಡಿಯೋ ನೋಡಿ ಫಸ್ಟು. ಆ ವಿಡಿಯೋ ನೋಡಿ ತಿಳ್ಕೊಂಡು ಆದಮೇಲೆ ಶೇರ್ ಮಾರ್ಕೆಟಿಗೆ ನಿಮಗೆ ಇಂಟ್ರೆಸ್ಟ್ ಆದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ ಯಾವ ಕಂಪ್ನಿದು ಹೆಂಗಿರುತ್ತೆ ಏನು ಅಂತ. ಯಾವ ಕಂಪ್ನಿ ಶೇರ್ನ ತೊಗೊಂಡ್ರೆ ತುಂಬ ಚೆನ್ನಾಗಿ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಕಂಪ್ನಿ ಶೇರ್ ಮಾರ್ಕೆಟಿಗೆ ಹೇಗೆ ಬಂತು ಅಂತ ನೀವು ತಿಳ್ಕೊತೀರಾ. ಅದಾದಮೇಲೆ ನಿಮಗೆ ನಾಲೆಡ್ಜ್ ನಿಮಗೆ ಸಿಗ್ತಾ ಹೋಗುತ್ತೆ ಡೈಲಿ ವೀಡಿಯೋ ನೋಡ್ತಾ ಇದ್ದಾಗ. ಹಂಗಾಗಿ ನೀನು ವೀಡಿಯೋ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನಕ್ಕೆ ನಾಲೆಡ್ಜ್ ಸಿಗುತ್ತೆ ನನಗೆ. TRP ಅವೆಲ್ಲ ಯಾವುದೂ ಮುಖ್ಯ ಅಲ್ಲ. ಸೊ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ನಾಲೆಡ್ಜ್ ತಿಳ್ಕೊಳ್ಳಿ. ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ತಿಳ್ಕೊಂಡ್ರೆ ನೀವು ಹಣ ಗಳಿಸ್ಬೋದು ಅಂತ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇವಾಗ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಿನ್ನೆ ಇನ್ಫೋಸಿಸ್ಸು ಟಾಟಾ ಕಮ್ಯುನಿಕೇಷನ್ ಬಗ್ಗೆ ಹೇಳಿದ್ದೆ. ಟಾಟಾ ಕಮ್ಯುನಿಕೇಷನ್ ನೋಡ್ರಿ, ಈ ಲೆವೆಲ್ ಟಾರ್ಗೆಟ್ ಕೊಟ್ಟಿದೆ ನೆನ್ನೆ ನೀವು ವಿಡಿಯೋ ನೋಡಿ. ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. 1070 ಟಾರ್ಗೆಟ್ ಕೊಟ್ಟಿದೆ, 1060 ಟಾರ್ಗೆಟ್ ರೀಚ್ ಮಾಡಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ನನಗೆ ತುಂಬಾ ಖುಷಿ ಆಯಿತು. ಇನ್ನೊಂದು ಇನ್ಫೋಸಿಸ್ ಅಷ್ಟೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. 1275 ಟಚ್ ಆಗುತ್ತೆ ಅಂತ ನನಗೆ ಅಂದ್ಕೊಂಡಿದ್ದೆ, ಬಟ್ ಅಷ್ಟು ರೀಚ್ ಮಾಡಿಲ್ಲ. 1258 ತನಕ ಟಚ್ ಮಾಡಿದೆ. ಇದು ತುಂಬಾ ಪರ್ಫಾರ್ಮೆನ್ಸ್ ಒಳ್ಳೆ ಚೆನ್ನಾಗಿ ಕೊಟ್ಟಿದೆ. ತುಂಬಾ ಪ್ರಾಫಿಟ್ ಮಾಡ್ಬೋದಾಗಿತ್ತು ಇವೆರಡರಲ್ಲಿ ಇವತ್ತು. ಸೊ ಇವಾಗ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡೋಣ. ತುಂಬಾ ಟೈಮ್ ಆಗಿದೆ, ನನಗೆ 10 ನಿಮಿಷ ಮಾತ್ರ ವೀಡಿಯೋ ಇರೋದು. ಸೊ ಬೇಜಾರಾಗಬೇಡಿ, ನಾಳೆಯಿಂದ ನಿಮ್ಗೆ ನೀಟಾಗಿ ಹೇಳ್ತಾ ಹೋಗ್ತೀನಿ. ನೀಟಾಗಿ ತಿಳ್ಕೊಳ್ಳಿ. ಇವಾಗ ನಿಫ್ಟಿ ಬಂದ್ಬಿಟ್ಟು ಡೌನ್ ಸೈಡ್ ಮೂಮೆಂಟಿಗೆ 13,580 ಕ್ರಾಸ್ ಆಯ್ತು ಅಂದರೆ ಫಸ್ಟ್ ಟಾರ್ಗೆಟ್ 13,480, ಸೆಕೆಂಡ್ ಟಾರ್ಗೆಟ್ 13,404, ಥರ್ಡ್ ಟಾರ್ಗೆಟ್ 13,297, ಥರ್ಡ್ ಟಾರ್ಗೆಟ್ ಫೈನಲ್ ಟಾರ್ಗೆಟ್ ಡೌನ್ ಸೈಡ್ ಮೂಮೆಂಟಮ್ಗೆ. ಅಪ್ಸೈಡ್ ಮೂಮೆಂಟಮ್ಗೆ ನಿಫ್ಟಿ ಬಂದ್ಬಿಟ್ಟು 13,660 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 13,702, ಸೆಕೆಂಡ್ ಟಾರ್ಗೆಟ್ 13,770, ಥರ್ಡ್ ಟಾರ್ಗೆಟ್ 13,800, ಫೈನಲ್ ಟಾರ್ಗೆಟ್ 13,800. ನಾಳೆ ರೀಚ್ ಮಾಡೋದು ತುಂಬಾ ಡೌಟ್ ಇದೆ. 13,800 ಕ್ರಾಸ್ ಆಯಿತು ಅಂದರೆ 13,850 ನೆಕ್ಸ್ಟ್ ಟಾರ್ಗೆಟ್ ಆಗುತ್ತೆ. ನಿಮಗೆ ನಾಳೆ ಆ ಥರ ಏನಾದ್ರು ಮೊಮೆಂಟಮ್ ಏನಾದ್ರು ಕಾಣಿಸ್ಕೊಂಡ್ರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಹೇಳಿರ್ತೀನಿ. ನೀವು ಟೆಲಿಗ್ರಾಮ್ ಚಾನಲಲ್ಲಿ ನೋಡ್ಬೋದು. ಮತ್ತು ನಾನು ನಿಮಗೆ ಬ್ಯಾಂಕ್ ನಿಫ್ಟಿ ಬಗ್ಗೆ ಏನಕ್ಕೆ ಹೇಳ್ತೀನಿ ಒತ್ತಿ ಅಂದರೆ, ಇಂಟ್ರಾಡೇ ಮಾಡೋರಿಗೆ, ಅಂದರೆ ಬ್ಯಾಂಕ್ ನಿಫ್ಟಿ ಬೈ ಮಾಡೋರಿಗೆ, ಶಾರ್ಟ್ ಮಾಡೋರಿಗೆ ನಾನು ನಿಮಗೆ ಇದು ತುಂಬ ಈಸಿ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಸೊ ಹಾಗಾಗಿ ಗಮನವಿಟ್ಟು ನೀಟಾಗಿ ಕೇಳ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಬಂದ್ಬಿಟ್ಟು ಡೌನ್ ಸೈಡ್ ಮೂಮೆಂಟಿಗೆ 29,700 ಕ್ರಾಸ್ ಆಯಿತು, 704 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 29,460, ಫಸ್ಟ್ ಟಾರ್ಗೆಟ್. ಸೆಕೆಂಡ್ ಟಾರ್ಗೆಟ್ 29,212, ಸೆಕೆಂಡ್ ಟಾರ್ಗೆಟ್. ಥರ್ಡ್ ಟಾರ್ಗೆಟ್ ಬಂದ್ಬಿಟ್ಟು 28,980, ಥರ್ಡ್ ಟಾರ್ಗೆಟ್ ಫೈನಲ್ ಟಾರ್ಗೆಟ್ ಡೌನ್ ಸೈಡ್ ಮೂಮೆಂಟಮ್ಗೆ. ಅಪ್ಸೈಡ್ ಮೂಮೆಂಟಮ್ಗೆ 30,005 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 30,312, ಸೆಕೆಂಡ್ ಟಾರ್ಗೆಟ್ 30,607, ಥರ್ಡ್ ಟಾರ್ಗೆಟ್ 30,850, ಫೈನಲ್ ಟಾರ್ಗೆಟ್ ಟುಮಾರೋ. ಬ್ಯಾಂಕ್ ನಿಫ್ಟಿದು ಹೇಳಿದ್ದೀನಿ. ಇವಾಗ ರಿಲಯನ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ರಿಲಯನ್ಸ್ ಬಗ್ಗೆ ತಿಳ್ಕೊಳ್ಳಿ. ರಿಲಯನ್ಸ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ಒಂದು ತಿಳ್ಕೊಳ್ಳಿ, ರಿಲಯನ್ಸ್ ಕನ್ಸಲ್ಟೇಷನಲ್ಲಿದೆ. ಸೊ ಹಾಗಾಗಿ 1920, 1900, 1881ರಿಂದ ರೇಂಜ್ ಬಂದುಬಿಟ್ಟು 2014, 2015, 2010, 2005 ಈ ರೇಂಜಲ್ಲಿ ಟ್ರೇಡ್ ಮಾಡ್ಬೋದು. ಈ ರೇಂಜಲ್ಲಿ ಇರುತ್ತೆ ಆಲ್ಮೋಸ್ಟ್ ಆಲ್. ಅಪ್ಸೈಡ್ ಮೂಮೆಂಟಮ್, ಡೌನ್ ಸೈಡ್ ಮೂಮೆಂಟಮ್ ಜಾಸ್ತಿ ಇರಲ್ಲ. ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡಾದಮೇಲೆ ಅದು ಅಪ್ಸೈಡೋ ಡೌನ್ ಸೈಡೋ ಅಂತ ನಾನು ಹೇಳ್ತೀನಿ ನಿಮಗೆ. ಅದು ಅವ್ರ ನ್ಯೂಸ್ ಬಂದಾದಮೇಲೆ ನಾನು ಹೇಳ್ತೀನಿ ನಿಮಗೆ ಅದೇನಾಗುತ್ತೆ ಅನ್ನೋದು. ಆಲ್ಮೋಸ್ಟ್ ಆಲ್ ಕನ್ಸಲ್ಟೇಷನಲ್ಲಿದೆ. ಲೆವೆಲ್ಸ್ ಅಂತೂ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಡೈಲಿ ಪ್ರಾಫಿಟ್ ಸಿಗುತ್ತೆ. ಯಾಕೆಂದರೆ ಅದು ರಿಲಯನ್ಸ್ ಇಂಟ್ರಾಡೇ ಮಾಡೋಕ್ಕೆ ತುಂಬಾ ಒಳ್ಳೆ ಸ್ಟಾಕ್ ಆಗಿದೆ. ಸೊ ಹಾಗಾಗಿ ರಿಲಯನ್ಸ್ ಬಗ್ಗೆ ಡೈಲಿ ಹೇಳ್ತಾ ಹೋಗ್ತೀನಿ. ಡೈಲಿ ನೀಟಾಗಿ ತಿಳ್ಕೊಳ್ಳಿ. 5,000 ಪ್ರಾಫಿಟ್ ಅಂತೂ ಇದಕ್ಕೆ ಮೋಸ ಇಲ್ಲ ರಿಲಯನ್ಸಲ್ಲಿ ಎವ್ರಿ ಡೇ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟು ಅಪ್ಸೈಡ್ ಮೂಮೆಂಟಮ್ಗೆ ಬಂದುಬಿಟ್ಟು ರಿಲಯನ್ಸು
1958-59 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 1966, ಸೆಕೆಂಡ್ ಟಾರ್ಗೆಟ್ 1986, ಥರ್ಡ್ ಟಾರ್ಗೆಟ್ 2000, ಫೈನಲ್ ಟಾರ್ಗೆಟ್ ಟುಮಾರೋ. ಇದು ಬಂದ್ಬಿಟ್ಟು ಇದು ಈ ಲೆವೆಲ್ ಕ್ರಾಸ್ ಆಯಿತು ಅಂದರೆ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 2022 ಕ್ರಾಸ್ ಆದರೆ 2040 ಕ್ರಾಸ್ ಆದರೆ 2100 100% ಗ್ಯಾರಂಟಿ ತೊಗೊಂಡು ಹೋಗ್ತಾರೆ 2100 ತನಕ. ಸೊ ಇದು ನಾನು ನಾಳೆ ವಾಚ್ ಮಾಡ್ತಾ ಇರ್ತೀನಿ, ನಾನು ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡ್ತಿರ್ತೀನಿ ನಿಮಗೆ. ನೀವು ವೀಡಿಯೋ ನೋಡಿ, ಅದು ನೀವು ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆದರೆ ನಿಮಗೆ ಅದರಲ್ಲಿ ನೀಟಾಗಿ ಗೊತ್ತಾಗುತ್ತೆ ನಿಮಗೆ ಯಾವ ಲೆವೆಲಲ್ಲಿ ಬೈ ಮಾಡಬೇಕು, ಯಾವ ಲೆವೆಲಲ್ಲಿ ಸೆಲ್ ಮಾಡಬೇಕು ಅಂತ. ನೆಕ್ಸ್ಟು ನೆಸ್ಲೆ ಇಂಡಿಯಾ, ಇದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ನಿಮಗೆ ನಾಳೆ. ಏಕೆಂದರೆ ಡೌನ್ ಸೈಡ್ ಮೊಮೆಂಟಮ್ ತುಂಬ ಇದೆ ನೋಡಿ. ಎಮ್ ಶೇಪಲ್ಲಿದೆ, ಎಮ್ ಶೇಪಲ್ಲಿ ಬಂದರೆ ಡೌನ್ ಸೈಡ್ ಮೊಮೆಂಟಮ್ ತುಂಬಾ ಇರುತ್ತೆ 50 ಮಿನಿಟ್ಸ್ ಚಾರ್ಟಲ್ಲಿ. 18612 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 18517 ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ 18408 ಸೆಕೆಂಡ್ ಟಾರ್ಗೆಟ್, ಥರ್ಡ್ ಟಾರ್ಗೆಟ್ ಬಂದ್ಬಿಟ್ಟು 18250 ಥರ್ಡ್ ಟಾರ್ಗೆಟ್, ಫೋರ್ತ್ ಟಾರ್ಗೆಟ್ ಬಂದ್ಬಿಟ್ಟು 18033 ಫೈನಲ್ ಟಾರ್ಗೆಟ್ ಟುಮಾರೋ. ಬರೋ ಚಾನ್ಸಸ್ ತುಂಬಾ ಇದೆ. 18030ಕ್ಕೆ ಬರೋ ಚಾನ್ಸಸ್ ತುಂಬಾ ಇದೆ. ನಾಳೆ ಇಂಟ್ರಾ ಡೇ ಮಾಡೋರು ನೀವು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಯಾವ ಲೆವೆಲಿಗೆ ಬೈ ಮಾಡಿ, ಯಾವ ಲೆವೆಲಿಗೆ ಸೆಲ್ ಮಾಡಿ ಅಂತ. ಅಲ್ಲಿ ನೀವು ನೋಡ್ಬೋದು. ನೆಕ್ಸ್ಟು ಅಪ್ಸೈಡ್ ಮೊಮೆಂಟಮ್ಗೆ ಬಂದರೆ 18813 ಕ್ರಾಸ್ ಆಯಿತು ಅಂದರೆ 19000 ಫಸ್ಟ್ ಟಾರ್ಗೆಟ್, 19000 ಕ್ರಾಸ್ ಆಯಿತು ಅಂದರೆ 19120 ಥರ್ಡ್ ಟಾರ್ಗೆಟ್, 19300 ಫೈನಲ್ ಟಾರ್ಗೆಟ್ ಟುಮಾರೋ ಅಪ್ಸೈಡ್ ಮೊಮೆಂಟಮ್ಗೆ. ಅಪ್ಸೈಡ್ ಮೊಮೆಂಟಮ್ ಹೋಗೋದು ತುಂಬಾ ಡೌಟ್ ಇದೆ, ಯಾಕಂದರೆ ಇವತ್ತು ಬೆಳಗಿಂದ ವಾಚ್ ಮಾಡಿದ್ದೀನಿ ಕಂಪ್ನಿನ. ಅಪ್ಸೈಡ್ ಮೊಮೆಂಟಮ್ಗೆ ಹೋಗೋ ಲಕ್ಷಣಗಳು ಯಾವುದೂ ಕಂಡಿಲ್ಲ. ಸೊ ಹಾಗಾಗಿ ನಾನು ನಾಳೆ ನಿಮಗೆ ಬೈ ಮಾಡಬೇಕೋ ಅಥವಾ ಸೆಲ್ ಮಾಡಬೇಕೋ ಅಂತ ನಾನು ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲಲ್ಲಿ ನೋಡ್ಕೊಳ್ಳಿ, ಬೈ ಮಾಡಿ ಸೆಲ್ ಮಾಡಿ, ಬೈ ಆರ್ ಸೆಲ್ ಯಾವುದಿರುತ್ತೋ ಅದು ಮಾಡಿ. ನೆಕ್ಸ್ಟು ವಿಪ್ರೋ ಬಗ್ಗೆ ಹೇಳ್ತಾ ಹೋಗ್ತೀನಿ. ವಿಪ್ರೋ ಬಗ್ಗೆ ನಾನು ನೆನ್ನೆ ನಿಮಗೆ ಹೇಳಿದೆ IT ಸ್ಟಾಕ್ಸ್ ತುಂಬಾ ಗುಡ್ ನ್ಯೂಸ್ ಇದೆ ಅಂತ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇವಾಗ ಡೌನ್ ಸೈಡ್ ಮೊಮೆಂಟಮ್ಗೆ 382 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 380, ಸೆಕೆಂಡ್ ಟಾರ್ಗೆಟ್ 376, ಥರ್ಡ್ ಟಾರ್ಗೆಟ್ 372 ಫೈನಲ್ ಟಾರ್ಗೆಟ್ ಡೌನ್ ಸೈಡ್ ಮೊಮೆಂಟಮ್ಗೆ. ಅಪ್ಸೈಡ್ ಮೊಮೆಂಟಮ್ಗೆ 388 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 393 ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ 398 ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು, ಥರ್ಡ್ ಟಾರ್ಗೆಟ್ 402 ಫೈನಲ್ ಟಾರ್ಗೆಟ್ ಕೊಡ್ತೀನಿ ನಾನು ಇದನ್ನು. ನಾಳೆ ಅಪ್ಸೈಡ್ ಮೊಮೆಂಟಮ್ಗೆ ತುಂಬಾ ಇದೆ. ನಾಳೆ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ತೀನಿ, ಅದನ್ನು ನೋಡ್ಕೊಂಡು ನೀವು ಬೈ ಆರ್ ಸೆಲ್ ಮಾಡ್ಕೋಬೋದು. ನಾನು ಹೇಳ್ತೀನಿ ನಿಮಗೆ ಮಾರ್ಕೆಟ್ ಪ್ರೀ ಓಪನಿಂಗ್ ಆದಮೇಲೆ, ಓಪನಿಂಗ್ ಟೈಮಲ್ಲಿ. ನೆಕ್ಸ್ಟ್ ಇವಾಗ ಬಜಾಜ್ ಫೈನಾನ್ಸ್ ಬಂದ್ಬಿಟ್ಟು, ಬಜಾಜ್ ಫೈನಾನ್ಸ್ ಅಪ್ಸೈಡ್ ಮೊಮೆಂಟಮ್ಗೆ 5120 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 5160 ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ 5245 ಥರ್ಡ್ ಟಾರ್ಗೆಟ್ 5300 ಫೈನಲ್ ಟಾರ್ಗೆಟ್ ಅಪ್ಸೈಡ್ ಮೊಮೆಂಟಮ್ಗೆ. ಡೌನ್ ಸೈಡ್ ಮೊಮೆಂಟಮ್ಗೆ 5066 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 4984, ಸೆಕೆಂಡ್ ಟಾರ್ಗೆಟ್ 4914 ಫೈನಲ್ ಟಾರ್ಗೆಟ್ ಟುಮಾರೋ. ಈ ರಿಲಯನ್ಸು, ಬಜಾಜ್ ಫೈನಾನ್ಸು ಇಂಟ್ರಾಡೇ ಮಾಡೋಕ್ಕೆ ತುಂಬಾ ಒಳ್ಳೆ ಸ್ಟಾಕ್ಸು. ಡೈಲಿ ಒಂದು ಕಂಪ್ನಿಯಿಂದ ರಿಲಯನ್ಸಿಂದ 5000, ಬಜಾಜ್ ಫೈನಾನ್ಸಿಂದ 5000 ಆರಾಮಾಗಿ ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಅದಕ್ಕೆ ನಾನು ನಾಳೆಯಿಂದ ಕಂಪಲ್ಸರಿ ರಿಲಯನ್ಸ್ ಬಗ್ಗೆನೂ ಹೇಳ್ತೀನಿ, ಬಜಾಜ್ ಫೈನಾನ್ಸ್ ಬಗ್ಗೆನೂ ಹೇಳ್ತೀನಿ, ಮತ್ತು ಎಕ್ಸ್ಟ್ರಾ 4 ಸ್ಟಾಕ್ಸ್ಗಳ ಬಗ್ಗೆನೂ ಹೇಳಿರ್ತೀನಿ. ನೀವು ವಿಡಿಯೋ ನೋಡಿ ಫಸ್ಟು ಜ್ಞಾನ ಬೆಳೆಸ್ಕೊಳ್ಳಿ ಫಸ್ಟ್ ಆಫ್ ಆಲ್. ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಮಾಡೋದು ಮುಖ್ಯ ಅಲ್ಲ, ಅದರಿಂದ ಲಾಭ ತೊಗೊಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಹೇಳ್ತಾ ಇರೋದು, ಇವತ್ತಿನ ದಿನದಲ್ಲಿ ಟಾಟಾ ಕಮ್ಯುನಿಕೇಷನ್ ತುಂಬಾ ಪರ್ಫಾರ್ಮೆನ್ಸ್ ನೀಡಿದೆ. ನಾನು ಅವಾಗಲೇ ಆಲ್ರೆಡಿ ಹೇಳ್ದೆ ನಿಮಗೆ. ನಾನು ನಾಳೆ ನಿಮಗೆ ಇನ್ಫೋಸಿಸ್ ಆ್ಯಂಡ್ ಟಾಟಾ ಕಮ್ಯುನಿಕೇಷನ್ ಬಗ್ಗೆನೂ ನಿಮಗೆ ಹಾಗೇನಾದ್ರು ಕಾಲ್ಸ್ ಸಿಕ್ಕಿದ್ರೆ ಒಳ್ಳೆ ಕಾಲ್ಸ್ ಕೊಡ್ತೀನಿ, ನೋಡೋಣ. ಇವತ್ತು ಇಂಡಿಯಾ ಬುಲ್ಸ್ ಹೌಸಿಂಗ್ ಫೈನಾನ್ಸ್ ತುಂಬ ಪರ್ಫಾರ್ಮೆನ್ಸ್ ನೀಡಿದ್ದಾವೆ. ವೇದಾಂತ ತುಂಬ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಆಮೇಲೆ RBL ಪರ್ಫಾರ್ಮೆನ್ಸ್ ನೀಡಿದೆ. ವಿಪ್ರೋ ನೋಡಿ, M&M ಫೈನಾನ್ಸ್ ಆಲ್ಮೋಸ್ಟ್ ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿ ನೀಡಿದ್ದಾವೆ ಇವತ್ತು. ಸೊ ನಾಳೆ ನಿಮಗೆ ಒಳ್ಳೆ ಸ್ಟಾಕ್ಸ್ನ ಕೊಡೋಕ್ಕೆ ನಾನು ರೆಡಿಯಾಗಿದ್ದೀನಿ ಇವತ್ತು. ನಾಳೆ ನೀವು ಟೆಲಿಗ್ರಾಮ್ ಚಾನಲಲ್ಲಿ ವಾಚ್ ಮಾಡಿ 9 ಗಂಟೆಯಿಂದ 9:15 ಒಳಗಡೆ ಒಳ್ಳೆ ಸ್ಟಾಕ್ಸ್ನ ನಿಮಗೆ ಬೈಯಿಂಗ್ ಆರ್ ಸೆಲ್ಲಿಂಗ್ ಕೊಡ್ತಾ ಇದ್ದೀನಿ. ಸೊ ಓಕೆ, ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ. ವಿಡಿಯೋ ನೋಡಿ, ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್, ಟೇಕ್ ಕೇರ್.